ನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ಕರ್ನಾಟಕದ ನಲ್ಮೆಯ ಸಂಗೀತ ಪ್ರೇಮಿಗಳಿಗೆ ದೂರದರ್ಶನದ ಚಂದನ ವಾಹಿನಿಯ ಭಾವ ನವನವೀನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಶ್ರೀ ಕೆ.ಎಸ್. ನರಸಿಂಹಸ್ವಾಮಿ ಕನ್ನಡದ ಅದ್ವಿತೀಯ ಪ್ರೇಮ ಕವಿ. ಅವರ ಮೈಸೂರು ಮಲ್ಲಿಗೆಯಂತೂ ಕನ್ನಡದ ಪ್ರೇಮ ಕಾವ್ಯದ ಜಯಭೇರಿ. ಹೌದು. ಈ ಮಾತುಗಳನ್ನು ಎಲ್ಲಿ ಕೇಳಿರ್ಬೋದು? ಎಲ್ಲಿ? ಮೈಸೂರು ಮಲ್ಲಿಗೆ ಕ್ಯಾಸೆಟ್ನ ಇಂಟ್ರೊಡಕ್ಷನಲ್ಲಿ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಇದೇ ಮಾತುಗಳನ್ನು ಹೇಳಿದ್ದಾರೆ. ಅತ್ಯಂತ ಜನಪ್ರಿಯವಾದಂಥ ಒಂದು ಆಲ್ಬಮ್ ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯ ಕ್ಯಾಸೆಟ್ ಆಗಿತ್ತು. ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಾದ್ಯ ವೃಂದದ ಪರಿಚಯ ಮಾಡಿಕೊಡೋಣ. ಕೀಬೋರ್ಡಿನಲ್ಲಿ ನಾಡಿನ ಹಿರಿಯ ಶ್ರೇಷ್ಠ ಕೀಬೋರ್ಡ್ ವಾದಕರು ನಗರ ಕೃಷ್ಣ ಉಡುಪ, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಕೊಳಲು ವಾದನದಲ್ಲಿ ನಿರಂಜನ್ ಹೆಗಡೆ, ತಬಲಾ ವಾದನದಲ್ಲಿ ಶ್ರೀ ಎಂ.ಸಿ. ಶ್ರೀನಿವಾಸ್, ರಿದಮ್ ಪ್ಯಾಡ್ ವಾದನದಲ್ಲಿ ಸುಮುಖ್ ರವಿಶಂಕರ್. ಇವತ್ತು ಸುಮಧುರವಾದ ಗೀತೆಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಶ್ರೀ ಅಜಯ್ ವಾರಿಯರ್ ಮತ್ತು ಶ್ರೀಮತಿ ಸಂಗೀತಾ ರಾಘವೇಂದ್ರ ದಾವಣಗೆರೆಯಿಂದ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನರಸಿಂಹಸ್ವಾಮಿಯವರ ಕವನಗಳ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ಎಂ.ಎಸ್. ಆಶಾದೇವಿಯವರು ಜೊತೆಯಾಗಲಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಶ್ರೀಮತಿ ಸಂಗೀತಾ ರಾಘವೇಂದ್ರ ಅವರನ್ನ ನಾವು ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ವಿ. ಸಂಗೀತಾ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ನಾನು ಪ್ರಸ್ತುತ ದಾವಣಗೆರೆಯಲ್ಲಿ ವಾಸವಾಗಿದ್ದೀನಿ. ಸುಗಮ ಸಂಗೀತ ಹಾಗೂ ದೂರದರ್ಶನ ಕಲಾವಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದೀನಿ. ಈಗ ಪ್ರಸ್ತುತ ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಡ್ತಾ ಇದ್ದೀನಿ. ನಮ್ಮ ಮೊದಲ ಗೀತೆ ಗಿರಿಯ ಶಿರದ ಮೇಲೆ, ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯ ಒಂದು ಸುಂದರವಾದ ಪ್ರಕೃತಿ ಗೀತೆ. ಅದನ್ನು ದಯವಿಟ್ಟು ಪ್ರಸ್ತುತಪಡಿಸಿ. ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ಬನದ ಎಲ್ಲರ ಉಸಿರಿನಿಂದ ದಳವ ತೆರೆದ ಹೂವಿನಿಂದ ಬನದ ಎಲ್ಲರ ಉಸಿರಿನಿಂದ ದಳವ ತೆರೆದ ಹೂವಿನಿಂದ ಮೊರೆವ ದುಂಬಿ ಒಲವಿನಿಂದ ನನ್ನ ಕರೆಯಿತು ನನ್ನ
ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು ಓಹೋ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿ. ಬಹಳ ಇಂಪಾಗಿ ಹಾಡಿದ್ರಿ ಸಂಗೀತ ಅವರೇ, ಧನ್ಯವಾದಗಳು ತುಂಬ ಸರ್. ಖುಷಿ ಆಯಿತು. KS ನರಸಿಂಹಸ್ವಾಮಿ ಅವರ ಕಾವ್ಯದ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಈ ಸಂಚಿಕೆಯಲ್ಲಿ ಡಾಕ್ಟರ್ MS ಆಶಾದೇವಿ ಅವರು, ಪ್ರಾಧ್ಯಾಪಕರು, ಮಹಾರಾಣೀಸ್ ಕ್ಲಸ್ಟರ್ ವಿಶ್ವವಿದ್ಯಾಲಯ, ವಿಮರ್ಶಕರು ಮತ್ತು ಸಾಹಿತಿಗಳು ಕೂಡ. ಮೇಡಮ್, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮೇಡಮ್, ಮೈಸೂರು ಮಲ್ಲಿಗೆ ಅಂದರೆ KS ಅಂತಾರೆ, KS ಅವರು ಅಂದರೆ ಮೈಸೂರು ಮಲ್ಲಿಗೆ ಅಂತಾರೆ. ಇದನ್ನು ಬಿಟ್ಟು ಮತ್ತೊಂದು ಕಾವ್ಯ ಲೋಕ ಇದೆ, ಮೈಸೂರು ಮಲ್ಲಿಗೆಯ ಆಚೆ. ಅದ್ರ ಬಗ್ಗೆ ನಮಗೆ ಹೇಳ್ತೀರಾ? KS ನರಸಿಂಹಸ್ವಾಮಿಯವರು ಯಾವ ಅನುಮಾನವೂ ಇಲ್ಲದೆ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಎಲ್ಲ ಕವಿಗಳ ಜೀವನದಲ್ಲೂ ಆಗುವ ಹಾಗೆ KS ಅವರ ಕಾವ್ಯ ಜೀವನದಲ್ಲೂ ಕೂಡ ಹಲವು ಘಟ್ಟಗಳಿದ್ದಾವೆ. ಮೈಸೂರು ಮಲ್ಲಿಗೆ ಅವರ ಕಾವ್ಯದ ಮೊದಲ ಘಟ್ಟ. ಆ ಮೈಸೂರು ಮಲ್ಲಿಗೆಯನ್ನು ನೋಡಿ ನಾವೆಲ್ಲರೂ ಏನು ಅಂದ್ಕೊಂಡ್ವಿ ಅಂದರೆ ಇವರು ಬಹಳ ಸುಕೋಮಲವಾದ ಭಾವನೆಗಳನ್ನು ಮಾತ್ರ, ಸುಕೋಮಲವಾದ ಚಿತ್ರಣಗಳನ್ನು ಮಾತ್ರ ಕೊಡುವಂತಹ ಕವಿ ಅಂತ ನಾವು ತಿಳ್ಕೊಂಡಿದ್ವಿ. KS ಅವರ ಉತ್ತರಾರ್ಧದ ಕಾವ್ಯ ಜೀವನ ಇದೆಯಲ್ಲ, ಅದು ಶಿಲಾಲತೆ ಇರ್ಬೋದು, ಮನೆಯಿಂದ ಮನೆಗೆ ಇರ್ಬೋದು, ಇರುವಂತಿಗೆ ಇರ್ಬೋದು, ಉಂಗುರ ಇರ್ಬೋದು. ಅವರ ಉತ್ತರಾರ್ಧದ ಕಾವ್ಯ ಜೀವನದಲ್ಲಿ KS ನರಸಿಂಹಸ್ವಾಮಿಯವರು ಬದುಕಿನ ಸುಕೋಮಲವಾದ ಚಿತ್ರಣಗಳನ್ನು ಕೊಡೋದ್ರ ಜೊತೆಗೇ ಬದುಕಿನ ಅತ್ಯಂತ ಕಟುವಾದ, ದಾರುಣವಾದ ಚಿತ್ರಗಳನ್ನು ಕೊಡ್ತಾ ಹೋದರು. ಈ ಕಾರಣಕ್ಕಾಗಿಯೇ KS ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಒಂದು ಸಣ್ಣ ಪ್ರಸಂಗದ ಮೂಲಕ ಹೇಳ್ಬೋದಾದರೆ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹೀಗೊಂದು ಮಾತಿದೆ. ಗೋಪಾಲಕೃಷ್ಣ ಅಡಿಗರ ಒಂದು ಕವಿತೆ ಇದೆ, ಪುಷ್ಪ ಕವಿಯ ಪರಾಕು ಅಂತ. ಆ ಪುಷ್ಪ ಕವಿಯ ಪರಾಕು ಅನ್ನುವ ಕವಿತೆಯಲ್ಲಿ ಅಡಿಗರು ಹೇಳ್ತಾರೆ, ಅಲ್ಲೊಬ್ಬನಿದ್ದ ಕೀಟ್ಸ್, ಇಲ್ಲೊಬ್ಬ ಪುಷ್ಪ ಕವಿ ಅಂತ. ತುಂಬ ಸಲ ಅದನ್ನು ನರಸಿಂಹಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಲಾಗ್ತಾ ಇತ್ತು. ಅಡಿಗರು KS ಅವರನ್ನು ಹೀಗೆ ವರ್ಣಿಸಿದ್ದಾರೆ ಅಂತ. ಅದಕ್ಕೆ ಉತ್ತರವನ್ನು KS ಅವರ ಕಾವ್ಯದಲ್ಲೇ ಕೊಟ್ಟರು. ನಾನಲ್ಲ ಕೀಟ್ಸ್, ಹಂಸಗಳ ಕನಸು, ಕಲ್ಲು ಕುಟಿಗರ ಬದುಕು ನನ್ನ ಕಾವ್ಯ ಅಂತ. ಯಾಕೆ KS ಕನ್ನಡದ ಬಹಳ ಮಹತ್ವದ ಕವಿ ಆಗ್ತಾರೆ ಅಂದರೆ, KS ಸೇರಿದ ಹಾಗೆ ಯಾರನ್ನೇ ಆಗಲಿ ನಾವು ಯುಗದ ಕವಿ ಅಂತ ಕರಿಬೇಕು ಅನ್ನೋದಾದರೆ, ಅತ್ಯಂತ ಮಹತ್ವದ ಕವಿ ಅಂತ ಕರಿಬೇಕು ಅನ್ನೋದಾದರೆ ಅವರಲ್ಲಿ 2-3 ಗುಣಗಳಿರಬೇಕು. ಒಂದು, ಬದುಕಿನ ಅದರ ಸೌಂದರ್ಯದ, ಅದರ ಶಕ್ತಿಯ ಎಲ್ಲ ವಿವರಗಳನ್ನು ನಮಗೆ ಕೊಡ್ತಾನೆ ಬದುಕಿನ ವಾಸ್ತವಕ್ಕೆ ಕುರುಡಾಗದೆ ಎಂಥ ಕಟುವಾದ ವಾಸ್ತವಗಳನ್ನೂ ನಮ್ಮ ಕಣ್ಣೆದುರಿಗೆ ಇಡ್ತಾ ಹೋಗಬೇಕು ಕವಿ. ಆದರೆ ಹೀಗೆ ಬದುಕಿನ ಎಲ್ಲ ಮಗ್ಗಲುಗಳನ್ನು ತೋರಿಸ್ತಾ ಇರೋವಾಗಲೂ ಆ ಕವಿಯ ಕಾವ್ಯಕ್ಕೆ ಇರಬೇಕಾಗಿರುವ ಮೂಲ ಗುಣ ಯಾವುದು ಅಂದರೆ, ಅದು ಬದುಕನ್ನು ಕುರಿತ ನಂಬಿಕೆಯನ್ನು ಮತ್ತು ಪ್ರೀತಿಯನ್ನು ಯಾವತ್ತೂ ಕಳಿಬಾರದು ಅನ್ನೋದು. ಬದುಕನ್ನು ಎಷ್ಟು ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋದನ್ನು ಹೇಳ್ಕೊಡುವ ಕವಿ ಮಾತ್ರ ಎಲ್ಲ ಕಾಲಕ್ಕೂ ಉಳಿಯುವ ಕವಿ ಆಗ್ತಾರೆ ಅನ್ನೋದಾದರೆ, KS ಕನ್ನಡದಲ್ಲಿ ಎಲ್ಲ ಕಾಲಕ್ಕೂ ಉಳಿಯುವ ಕವಿಯಾಗಿರೋದು ಬದುಕಿನ ಈ ಎಲ್ಲ 100 ಮಗ್ಗುಲುಗಳನ್ನು ತೋರಿಸ್ತಾನೆ ಬದುಕನ್ನು ಕುರಿತ ನಮ್ಮ ಪ್ರೀತಿಯನ್ನು ಹೆಚ್ಚಿಸ್ತಾರೆ ಎನ್ನುವ ಕಾರಣಕ್ಕೆ. ಮತ್ತು ಇದು ಕಾವ್ಯದ ಗುಣಧರ್ಮವೂ ಆಗಿರಬೇಕು ಅನ್ನೋದನ್ನು ಸ್ವತಃ KS ನಂಬಿದವರಾಗಿದ್ದರು ಅನ್ನೋದಕ್ಕೆ ಅವರ ಕವಿತೆಯದ್ದೇ 1-2 ಸಾಲಿದೆ ನೋಡಿ. ಪ್ರೀತಿಗೆ ಶಾಂತಿಗೆ ಜಯವಿಹುದೆಂದು ನಾಳಿನ ಬಾಗಿಲು ನಂದನವೆಂದು ಎಲ್ಲರಿಗೊಳಿತನು ಬಯಸಲಿ ಕವನ. ಇಂತಹ ಆಶಯವನ್ನು ಇಟ್ಕೊಂಡು ಬರೆದಂಥ KS ಕನ್ನಡದ
ಜನಮಾನಸದ ಕವಿಯಾಗಿದ್ದಾರೆ. ಕನ್ನಡದ ಬಹುಜನರ ಪ್ರೀತಿಯನ್ನು ಗಳಿಸ್ಕೊಂಡಂಥ ಕವಿಯಾಗಿದ್ದಾರೆ. ಕೇಸ್ನ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಅವರು ಯಾವುದೋ ಒಂದು ದಿವಸ BTS ಬಸ್ನಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬ ಕಣ್ಣಿಲ್ಲದ ಹುಡುಗ ಇವರ ಹಾಡನ್ನೇ ಹಾಡಿ ಇವ್ರ ಹತ್ರ 10 ಪೈಸೆ ತೊಗೊಂಡಿರ್ತಾನೆ ಅವನು. ಅಂದರೆ ಹಾಗೆ ಎಲ್ಲರನ್ನೂ ಮುಟ್ತಾನೆ. ಇನ್ನೊಂದು ಕಡೆಯಲ್ಲಿ ಕನ್ನಡದ ವಿದ್ವತ್ಲೋಕದ ಅಪಾರವಾದ ಗೌರವ ಮತ್ತು ಮೆಚ್ಚುಗೆಯನ್ನು ಪಡ್ಕೊಂಡಂಥ ಕವಿ KS ಅಂತ ನನಗನ್ಸುತ್ತೆ. ಅದರಿಂದ ಮೈಸೂರು ಮಲ್ಲಿಗೆ ಅವರ ಕಾವ್ಯದ ಮೊದಲ ಘಟ್ಟ, ಅದರ ನಂತರ ಹಲವು ಘಟ್ಟಗಳನ್ನು, ವಿಸ್ತಾರಗಳನ್ನು ಅನಂತವಾಗಿ KS ಬೆಳೆಸ್ಕೊಂಡೇ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. ಇವಾಗ ನಾವು ಊರಿಂದ ಊರಿಗೆ ಏನಾದರೂ ಸಂದೇಶ ಕಳಿಸ್ಬೇಕಾದ್ರೆ ನಮ್ಮ ಫೋನನ್ನು ಉಪಯೋಗಿಸ್ತೀವಿ, ವಾಟ್ಸಾಪ್ ಉಪಯೋಗಿಸ್ತೀವಿ. ಆದರೆ ಅವತ್ತಿನ ಕಾಲಕ್ಕೆ ಹೋಗೋಣ. ಆ ಸನ್ನಿವೇಶದ ಒಂದು ಗೀತೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೇನು. ಇದಕ್ಕೆ ಸ್ವರ ಸಂಯೋಜನೆ ಮಾಡಿರೋರು ಡಾಕ್ಟರ್ C. ಅಶ್ವಥ್. ಕೇಳಿ, ಬಳೆಗಾರ ಚೆನ್ನಯ್ಯ. ಹಾಡುತ್ತಿರುವವರು ಅಜಯ್ ವಾರಿಯರ್. ಅಜಯ್ ವಾರಿಯರ್ ಈ ನಾಡು ಕಂಡಂಥ ಅದ್ಭುತವಾದ ಗಾಯಕ. ಸುಗಮ ಸಂಗೀತವಾಗಿರಬಹುದು, ಚಲನಚಿತ್ರ ಸಂಗೀತವಾಗಿರಬಹುದು, ಭಕ್ತಿಗೀತೆಗಳಾಗಿರ್ಬೋದು, ಸಾವಿರಾರು ಗೀತೆಗಳನ್ನು ನಮಗೆ ನೀಡಿರುವಂಥ ಒಬ್ಬ ಗಾಯಕ. ಅವರನ್ನು ಇಲ್ಲಿಗೆ ಬರಮಾಡ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಜಯ್ ಅವರೇ, ದಯವಿಟ್ಟು ಬನ್ನಿ. ನಿಮಗೆ ಆತ್ಮೀಯವಾದ ಸ್ವಾಗತ. ತುಂಬ ಸಂತೋಷ. ಪ್ರದೀಪ್ ಅವರೇ, ಪ್ರವೀಣ್ ಅವರೇ ಇಬ್ಬರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮನ. ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಾಗಲಿ ಆ್ಯಂಡ್ ಅಫ್ಕೋರ್ಸ್ ಲೈವ್ ಬಂದಾಗ, DDL ಬಂದಾಗ. ಆ್ಯಂಡ್ ಸಂಗೀತದ ಕಾರ್ಯಕ್ರಮ ನನ್ನ ಕರ್ತವ್ಯ ಆಗತ್ತೆ ಇಲ್ಲಿ ಬರೋಕ್ಕೆ. KS ಅವರ ಕವನಗಳನ್ನು ಇವತ್ತು ನೀವು ಇಲ್ಲಿ ಹಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗ್ಲೂ ಇವತ್ತು ಹಾಡ್ತಾ ಡೆಫಿನೆಟ್ಲಿ ನಾವು ನಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ. ಈಗ ಅದೊಂದು ಚಾಪು KS ನರಸಿಂಹಸ್ವಾಮಿ ಅವರು ಕವನಗಳು ಅಂತ ಹೇಳಿದಾಗ, ಒಂದು ಮೋಸ್ಟ್ಲಿ ಇಟ್ಸ್ ಆಲ್ ಲವ್ ಸಾಂಗ್. ನಾವು ಪ್ರೇಮ ಕವಿ ಅಂತಲೇ ಹೇಳ್ತೀವಿ ಅಲ್ವಾ. ಸೊ ತುಂಬ ಆ ಥರ ಕನೆಕ್ಷನ್ಸ್ ಆಗುತ್ತೆ. ಅದಕ್ಕೆ ನಾನು ಇವತ್ತು ಸ್ವಲ್ಪ ಶೇವ್ ಎಲ್ಲ ಮಾಡ್ಕೊಂಡ್ಬಂದು, ಗಡ್ಡ ಇತ್ತು, ಸ್ವಲ್ಪ ಯಂಗರ್ ಲುಕ್ ಕೊಟ್ಬಿಡೋಣ ಅಂತ ಆನ್ ದ ಲೈಟರ್ ಸೈಡ್. ಬಟ್ ಎಸ್, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಕವಿಗಳವರು. ವೇದಿಕೆಯಿಂದ ನಿಮ್ಮದು. ಥ್ಯಾಂಕ್ ಯು. ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಮಲ್ಲಿಗೆ ಅರಳು ಬಾಡಿಲ್ಲ ರಾಯರೇ, ಊರಿನಲ್ಲಿ ತಾಯಿ ನಗುತ್ತಿಹರು. ಕುಡಿದ ನೀರಲುಗಿಲ್ಲ ಕೊರಗದಿರಿ ರಾಯರೇ, ಅಮ್ಮನಿಗೆ ಬಳೆಯ ತೊಡಿಸಿದರು. ಅಂದು ಮಂಗಳವಾರ ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬಿತ್ತು. ಬಳೆಯ ತೊಡಿಸಿದರಂದು ಅಮ್ಮನಿಗೆ ತೌಡಿನಲ್ಲಿ ಅಂಗಳದ ತುಂಬಾ ಜನವಿತ್ತು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಸಿರಿಗೌರಿಯಂತೆ ಬಂದರು ತಾಯಿ, ಹಸೆ ಮನೆಗೆ ಸೆರಗಿನಲ್ಲಿ ಕಣ್ಣೀರ ನೊರೆಸಿ. ಸುಖದೊಳಗೆ ನಿಮ್ಮ ನೆನೆದರು ತಾಯಿ, ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ. ಬೇಕಾದ ಹಣ್ಣಿಹುದು ಹೂವಿಹುದು ತೌರಿನಲ್ಲಿ ಹೊಸ ಸೀರೆ ರತ್ನದಾಭರಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ, ನಿಮಗಿಲ್ಲ ಒಂದು ಹನಿ ಕರುಣ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪ
ಬಸುರಿ ಉಸ್ಸೆಂದು ನಿಟ್ಟುಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ, ಹಿಂಡಬಾರದು ತುಂಡು ಮಲ್ಲಿಗೆಯ ದಂಡೆಯನು, ಒಣಗಬಾರದು ಒಡಲ ಚಿಲುಮೆ. ಉಳಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮಗೆ ತಗಿ ಕಲ್ಲು ಮನಸ್ಸು. ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು ಒಳಗೆ. ಬಳೆಗಾರನ ಗೀತೆ. ನಮ್ಮ ಜಾನಪದೀಯರು ಸಾಕಷ್ಟು ಬಳೆಗಾರನ ಮೇಲೆ ಹಾಡುಗಳನ್ನು ಮಾಡಿದ್ದಾರೆ. ಅಂಥ ಒಂದು ಜನಪದ ಶೈಲಿಯಲ್ಲಿ ಮೂಡಿ ಬಂದಿರುವಂಥ ಕವನ ಕೂಡ ಇದು. ಬದುಕಿನ ಅಂದರೆ ಸಂಸಾರದಲ್ಲಿ ಮತ್ತು ಸಂಬಂಧಗಳ ಕುರಿತು ಸಾಕಷ್ಟು ಕಿವಿಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಬಳೆಗಾರ ಚೆನ್ನಯ್ಯ ಹಾಡಿನಲ್ಲಿ ಹೇಳ್ತಾರೆ, ದಿನವಾದ ಬಸುರಿ ಉಸ್ಸೆಂದು ನಿಟ್ಟಿಸುರೆಳೆದು ಕುದಿಯಬಾರದು ಎನ್ನ ದೊರೆಯೇ, ಮುಳಿಸು ಮಾವನ ಮೇಲೆ ಮಗಳೇನ ಮಾಡಿ ಹಾಡು ನಿಮಗೆ ತಗಿ ಕಲ್ಲು ಮನಸ್ಸು ಅಂತ. ಸೊ ಈ ಸಂಬಂಧಗಳು ಇನ್ನೊಂದು ಗೀತೆಯಲ್ಲಿ ನಾವು ಈ ಜೋಗುಳದ ಹಾಡಿನಲ್ಲೇ ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ, ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ ಅಂತ ಹೇಳ್ತಾರೆ. ಈ ತತ್ವಗಳ ಬಗ್ಗೆ ಮತ್ತು ಈ ಸಂಬಂಧಗಳ ಕುರಿತಾದ ಬಗ್ಗೆ ತಮ್ಮ ಅಭಿಪ್ರಾಯ? ಬಳೆಗಾರ ಚೆನ್ನಯ್ಯ ಕನ್ನಡಿಗರನ್ನು ತುಂಬ ಅಳಿಸಿದ ಒಂದು ಗೀತೆ ಅಂತ ಅನಿಸುತ್ತೆ ನನಗೆ. ಅದನ್ನು ಕೇಳಿ ಆರ್ದ್ರರಾಗದೇ ಇರೋರೇ ಇಲ್ಲವೇನೋ. ಒಂದು ಕಾಲದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಆಗಿತ್ತು, ನಮ್ಮ ಸಾಮಾಜಿಕ ಕ್ರಮವೂ ಹಾಗೆ ಇತ್ತು ಅಂತ ಕಾಣುತ್ತೆ. ಅಂದರೆ ಗಂಡನ ಅನಿಷ್ಠರವಾದ ನಿಲುವು, ಮಾವನ ಮೇಲಿನ ಕೋಪನ ಹೆಂಡತಿ ಮೇಲೆ ತೆಗೆಯುವಂಥದ್ದು ಅಲ್ವಾ, ಅವಳು ಬಸರಿ ಆಗಿದ್ದಾಗಲೂ ಅವನ ಮನಸ್ಸು ಕರಗದೇ ಇರುವಂಥದ್ದು. ಇದನ್ನೆಲ್ಲ ಒಂದು ಕಡೆಯಲ್ಲಿ ನಾವು ನೋಡ್ತಾ, ಇನ್ನೊಂದು ಕಡೆಯಲ್ಲಿ ನಾವು ಬಂದರೆ ಅವರ ಎರಡನೆಯ ಘಟ್ಟದ ಕಾವ್ಯದ ಹೊತ್ತಿಗೆ ಬರೋ ಹೊತ್ತಿಗೆ ನೋಡಿ, ರಾತ್ರಿಯಲ್ಲಿ ದೂರದಲ್ಲಿ ಎಲ್ಲೋ ಓಲಗ ಅಂತ ಒಂದು ಕವಿತೆ ಇದೆ, ತುಂಬ ಒಳ್ಳೆಯ ಕವಿತೆ. ಕವಿತೆ ಏನೇನು ಹೇಳ್ತಾ ಇದೆ ಅಂದರೆ, ನಾನು ಒಂದು ಸಂಬಂಧದಲ್ಲಿದ್ದೀನಿ, ಒಂದು ಚೌಕಟ್ಟಿನಲ್ಲಿದ್ದೀನಿ ನಾನು, ಆದರೆ ಅದರ ಆಚೆಗೂ ಇನ್ಯಾವುದೋ ಒಂದು ಸೆಳೆತ, ಯಾವುದೋ ಒಂದು ಆಕರ್ಷಣೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ಆಕರ್ಷಣೆಯನ್ನು ನಾನು ಹೇಗೆ ನಿಭಾಯಿಸಬೇಕು ಗೊತ್ತಿಲ್ಲ. ಆ ಆಕರ್ಷಣೆಯನ್ನು ನಾನು ಅದುಮಿಡಬೇಕು, ಅದರಿಂದ ಹೊರಗೆ ಬರಬೇಕು, ಹೇಗೆ ಬರಬೇಕು ನಾನು? ಆ ಕವಿತೆ ಕೊನೆ ಆಗೋದು ಹೇಗೆ ಅಂತಂದರೆ, ಮುಗಿದುದೋಲಗ ಇಲ್ಲ ಅವಳು ಇಲ್ಲ ಇವಳು ಇನ್ನು ಮಲಗಬಹುದಲ್ಲ ಅಂತ ಅದು ಕೊನೆ ಆಗುತ್ತೆ. ಅಂದರೆ ಗಂಡು ಹೆಣ್ಣಿನ ಸಂಬಂಧದ ಸಂಕೀರ್ಣತೆ ಇದೆಯಲ್ಲ, ಆ ಸಂಕೀರ್ಣತೆ ಒಂದು ಸರಳ ರೇಖೆಯ ಹಾಗೆ ಆ ಚೌಕಟ್ಟಿನ ಒಳಗಡೆಗೇ ಅದು ಸುತ್ತುತ್ತಾ ಇರುತ್ತೆ ಅಂತೇನು ಖಾತ್ರಿ ಇಲ್ಲ ನಮಗೆ ಅಲ್ವಾ. ಮತ್ತು ಯಾವ ದಾಂಪತ್ಯವನ್ನು, ಯಾವ ಸಂಬಂಧವನ್ನು ನಾವು ಕೊನೆಯವರೆಗೂ ಉಳಿಸ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿರ್ತೀವೋ, ಅಥವಾ ಅಂಥ ಆಸೆಯಿಂದ ಅಂಥದ್ದೊಂದು ದಾಂಪತ್ಯವನ್ನು ನಾವು ಕಟ್ಕೊಂಡಿರ್ತೀವೋ, ಆ ದಾಂಪತ್ಯ ಏನೆಲ್ಲ ಏರಿಳಿತಗಳನ್ನು ಕಾಣಬಹುದು, ಏನೆಲ್ಲ ಏರಿಳಿತಗಳನ್ನು ಕಾಣಬಹುದು. ಅದು ಕಾಣ್ತಾ ಕಾಣ್ತಾ ಆ ಸಂಬಂಧ ಮುಗ್ದು ಹೋಗ್ಬೋದು, ಮುರಿದು ಹೋಗ್ಬೋದು ಅಲ್ವಾ, ನಿಂತು ಹೋಗ್ಬಿಡ್ಬೋದು, ಇನ್ನೊಂದು ಹೊಸ ಸಂಬಂಧ ಬರಬಹುದು ನನಗೆ. ಆದರೆ ಕೇಸ್ನ ಏನು ಹೇಳ್ತಾರೆ ಅಂತಂದರೆ, ಸಂಬಂಧದ ಸ್ವರೂಪ ಏನೇ ಆಗಿರಲಿ, ನಿಮಗೆ ಅದ್ರ ಬಗೆಗೆ ಒಂದು ಆಳವಾದ ನಂಬಿಕೆ ಇಲ್ಲದೆ ಹೋದರೆ, ಅದ್ರ ಬಗೆಗೆ ನಿಮಗೊಂದು ನಿಜವಾದ ಗೌರವ ಇಲ್ಲದೆ ಹೋದರೆ ಆ ಸಂಬಂಧ ಉಳಿಯಲ್ಲ ಅನ್ನೋ ಮಾತನ್ನು ಆ ಥರದ ಧ್ವನಿಯನ್ನು ಕೇಸ್ನವರ ಕಾವ್ಯದಲ್ಲಿ ನಾವು ಕಾಣಬಹುದು ಅಂತ ಅನಿಸುತ್ತೆ. KS ನರಸಿಂಹಸ್ವಾಮಿ ಅವರು ನಾಡಗೀತೆಯಲ್ಲಿ ಕೂಡ ಪ್ರಕೃತಿಯನ್ನು ಕಾಣ್ತಾರೆ. ಕಾಡಾಗಿರ್ಬೋದು, ಇವೆಲ್ಲವನ್ನು ಚಿತ್ರಿಸುತ್ತಾ ಸಿರಿಗನ್ನಡ ನಾಡು ಅಂತ ಬರೀತಾರೆ. ಅಂಥ ಒಂದು ಹಾಡು ಈಗ ಸಂಗೀತ ರಾಘವೇಂದ್ರ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪಡುವಣ ಕಡಲಿನ ನೀಲಿಯ ಬಣ್ಣ, ಇದರ ಸ್ವರ ಸಂಯೋಜನೆ ಮಾಡಿರೋರು PS ವಸಂತ್ ಅವರು. ಈಗ ಸಂಗೀತ ಅವರ ಧ್ವನಿಯಲ್ಲಿ ಹಾಡಿ. ಪಡುವಣ ಕಡಲಿನ ನೀಲಿಯ ಬಣ್ಣ
ಚಂದದ ಪ್ರಸ್ತುತಿ ಸಂಗೀತ ಅವರೇ. ಅವರ ಜೀವನ ಪ್ರಯಾಣದ ಬಗ್ಗೆ ಮಾತಾಡೋಣ. ಕೋಣೆಯೊಳಗೆ ಬಳೆಯ ಸದ್ದು, ನಗು ಬರುತ್ತೆ ಬಿದ್ದು ಬಿದ್ದು ಅಂತ ಬರೆದ KS ಅವರು ಮೈಸೂರು ಮಲ್ಲಿಗೆಯಿಂದ ಶಿಲಾಲತೆಯ ತನಕ ಈ ಪ್ರಯಾಣದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತೀರಾ? ಮೈಸೂರು ಮಲ್ಲಿಗೆ ಇದೆಯಲ್ಲ, ಅದು ಒಂದು ದಾಂಪತ್ಯದ ರಮ್ಯ ಚಿತ್ರಣದಿಂದ ಶುರುವಾಗಿತ್ತು. ಆಗ್ತಾನೆ ಮದುವೆ ಆದವರ ಕಷ್ಟ ಸುಖ ಅಲ್ವಾ, ಅದು ಗಂಡಿನ ಸಂಕೋಚ ಏನು, ಹೆಣ್ಣಿನ ಸಂಕೋಚ ಏನು ಅಲ್ವಾ, ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ ಅನ್ನೋದಿರ್ಬೋದು, ಅಥವಾ ಆ ಹೆಣ್ಣಿನ ಬಹಳ ಸೂಕ್ಷ್ಮವಾದ ಒಂದು ಚಿತ್ರವನ್ನು ಕೊಡುತ್ತಲ್ವ ಅವಳು, ಕೊಡ್ತಾರೆ ನೋಡಿ KSನ. ಅವಳು ಮೊದಲನೇ ದಿನ ಹೇಗಿರ್ತಾಳೆ, ಮೊದಲ ದಿನ ಮೌನ ಅಲ್ವಾ, ಆ ಮೊದಲ ದಿನ ಮೌನದಿಂದ ಮೂರನೇ ದಿನಕ್ಕೆ ಬರುವ ಹೊತ್ತಿಗೆ ಬಳೆಗಳ ಸದ್ದು ಹೊರಗೆ ಒಳಗೆ ಆಡೋದಕ್ಕೆ ಶುರು ಆಗುತ್ತೆ. ಅಂದರೆ ಹೆಣ್ಣನ್ನು ಹೀಗೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೊ KSನ ಅವರ ಉತ್ತರಾರ್ಧದ ಕಾವ್ಯ ಹೆಣ್ಣನ್ನು ಬೇರೆ ರೀತಿಯಲ್ಲಿ ಚಿತ್ರಿಸುತ್ತೆ ಅಂತ ನಾನು ಹೇಳಿದೆ ನಿಜ, ಆದರೆ ಹೆಣ್ಣನ್ನು ಕುರಿತ ಆ ಸೂಕ್ಷ್ಮವಾದ ಸಂವೇದನೆ KSನ ಅವರ ಮೊದಲ ಘಟ್ಟದಲ್ಲೂ ಇತ್ತು ಅನ್ನೋದಕ್ಕೆ ಈ ಬಗೆಯ ಕವಿತೆಗಳು ನಮಗೆ ಸಾಕ್ಷ್ಯವನ್ನು ನುಡಿತಾ ಹೋಗ್ತವೆ. ಅಲ್ಲಿಂದ ಆಚೆಗೆ ನೋಡಿ, ಮನೆಯಿಂದ ಮನೆಗೆ ಎನ್ನುವ ಕವನ ಸಂಕಲನದಲ್ಲಿ ಮನೆಯಿಂದ ಮನೆಗೆ ಖಂಡಿತ ಇದು ಇನ್ನೊಂದು ಕನ್ನಡದ ಶ್ರೇಷ್ಠ ಕವಿತೆಗಳಲ್ಲಿ ಒಂದು. ಆ ಮನೆಯಿಂದ ಮನೆಗೆ ಕವಿತೆಯಲ್ಲಿ ಒಂದು ಸಾಲು ಬರುತ್ತೆ ನೋಡಿ, ಜರಡಿ, ಒನಕೆ, ತೊಟ್ಟಿಲು ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು, ಎಸೆದರಾಯಿತೆ ಹೇಳಿ ಮೊದಲು ಹೊಸತನು ತನ್ನಿ, 7 ಮಕ್ಕಳ ತಾಯಿ ಸ್ನೇಹಮಯಿ ನಕ್ಕಳು, ನಗಬಹುದು ಹೀಗೆ ಒಮ್ಮೊಮ್ಮೆ ಬದುಕಿನಲ್ಲಿ, ನಗೆ ಕೊಲ್ಲುವಂತೆ ಹಗೆ ಕೊಲ್ಲಲಾರದು. ಇಲ್ಲಿ ಬದುಕಿನ ಎಂಥ ದಾರುಣವಾದ ಒಂದು ಕಟು ವಾಸ್ತವದ ಚಿತ್ರ ನಮ್ಮ ಎದುರಿಗೆ ಬರ್ತಾ ಇದೆ ಅಂತಂದರೆ, ಆ ಮನೆಯಿಂದ ಮನೆಗೆ ಕವಿತೆ ಈ ಮಧ್ಯಮ ಕೆಳ ಮಧ್ಯಮ ವರ್ಗದ ಜನ ನಾವು ವರ್ಷಕ್ಕೆ 6 ತಿಂಗಳಿಗೆ 2 ವರ್ಷಕ್ಕೆ ಮನೆಗಳನ್ನ ಬದಲಾಯಿಸ್ತಾನೇ ಹೋಗಬೇಕಲ್ವಾ. ಹಾಗೆ ಬದಲಾಯಿಸ್ತಾನೆ ಹೋಗಬೇಕಾದಾಗ ಆದಾಯದ ಮೂಲ ಏನು ಹೆಚ್ಚಿಲ್ಲ, ಕಡು ಕಷ್ಟದ ಬದುಕೆ. ಆದರೆ ಅವನು ಹೆಂಡತಿಗೆ ಹೇಳ್ತಾನೆ, ಗಂಡಸಿಗೆ ಸಹಜವಾದ ಒಂದು ಅಹಂಕಾರದಲ್ಲಿ ಅವನು ಹೇಳ್ತಾನೆ, ಯಾಕೆ ಇವನ್ನೆಲ್ಲ ಇಟ್ಕೊಂಡಿದ್ಯಾ, ಕಿತ್ತೋಗಿರೋ ಜರಡಿ, ಮುರಿದೋಗಿರೋ ಒನಕೆ. ಅವಳು ಕೊಡೋ ಉತ್ತರ ಏನು, ಎಸೆದರಾಯ್ತು, ಎಸೆಯೋದು ಸುಲಭ ಮಾರಯ್ಯ, ನನಗೇನು ಇಷ್ಟನಾ ಇವನ್ನೆಲ್ಲ ಹಳೆದನ್ನು ಇಟ್ಕೊಳ್ಳೋಕ್ಕೆ, ಮೊದಲು ಹೊಸತನ್ನು ತನ್ನಿ, ಹೊಸ ತಗೊಂಡು ಬಾರಪ್ಪ. ಆದರೆ ಮುಂದಿನ ಮಾತು ನೋಡಿ, ನಕ್ಕಳು ಹೆಣ್ಣು 7 ಮಕ್ಕಳ ತಾಯಿ ಸ್ನೇಹಮಯಿ. ಅವಳು 7 ಮಕ್ಕಳ ತಾಯಿ ಸ್ನೇಹಮಯಿ, ಅವಳು ನಗ್ತಾಳೆ. ಆದರೆ ಅವಳ ನಗುವಿನಲ್ಲಿ ಏನೆಲ್ಲ ಭಾವಗಳಿದ್ದಾವೆ. ಆ ನಗುವಿನಲ್ಲಪ್ಪ ಈ ಮುರಿದೋಗಿರೋ ಜಡಿ ಹಿಡ್ಕೊಂಡೇ ನಾನು ಇನ್ನೂ ಸಂಸಾರ ನಡೆಸಬೇಕಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾಳೆ. ನಿನಗೆಲ್ಲಪ್ಪ ಸಾಧ್ಯ ಇದೆ, ಅಥವಾ ನಮಗೆಲ್ಲಿ ಸಾಧ್ಯ ಇದೆ ಹೊಸದನ್ನು ತಗೊಳ್ಳೋಕ್ಕೆ ಅನ್ನೋದನ್ನು ಅದು ಹೇಳ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ, ಇಂಥ ಜೀವನನೇ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದಿದೆ. ಇದೆಲ್ಲದರ ಆಚೆಗೆ ಇಷ್ಟೆಲ್ಲ ಕಷ್ಟಗಳ ನಡುವೆನೂ ನಗೋದೊಂದನ್ನು ಉಳಿಸ್ಕೋಬೇಕಲ್ಲ, ನಗೋದೊಂದನ್ನು ಕಲ್ತ್ಕೋಬೇಕಲ್ಲ. ಆ ನಗು ನಮ್ಮನ್ನು ಬದುಕಿನ 100 ಸವಾಲುಗಳಿಂದ ಪಾರು ಮಾಡಬಲ್ದು, ಅಥವಾ ಆ ಸವಾಲುಗಳನ್ನ ಎದುರಿಸೋದಕ್ಕೆ ಬೇಕಾಗಿರುವ ಮನೋಶಕ್ತಿಯನ್ನು ಕೊಡೋದೇ ಈ ನಗುವಿನ ಶಕ್ತಿ ಅಂತ. ಆ ನಗುವಿನ ಶಕ್ತಿಯನ್ನು ಇಲ್ಲಿ ಹೇಳ್ತಿದ್ದಾರೆ. ಅಲ್ಲಿ 12 ಕಳೆದರೂ ಮದುವೆಯಾಗದ ಹುಡುಗಿಯ ಚಿತ್ರ ಎಲ್ಲಿ, ಈ 7 ಮಕ್ಕಳ ತಾಯಿಯಾದ ಮತ್ತು ಆ 7 ಮಕ್ಕಳ ತಾಯಿಯಾಗಿ ಬದುಕಿನ ಕಷ್ಟಗಳಿಗೆ ಧೀರವಾಗಿ ತನ್ನನ್ನು ತಾನು ಕೊಟ್ಕೊಂಡಿರುವ ಹೆಣ್ಣೆಲ್ಲಿ ಅಲ್ವಾ. ಅಂದರೆ ಅಲ್ಲಿಂದ ಇಲ್ಲಿಯ ತನಕ ಆಗ ಅದು ಮೈಸೂರು ಮಲ್ಲಿಗೆ ಜೀವನ ಅನ್ನೋದು, ಅದು ಸುಕೋಮಲವಾದ ಸುಗಂಧಭರಿತವಾದ ಒಂದು ಬದುಕಿನ ಒಂದು ಚಿತ್ರಣ ಅದು. ಆದರೆ ಇಲ್ಲಿಗೆ ಬರುವ ಹೊತ್ತಿಗೆ ಬದುಕು ಅನ್ನುವ ಶಿಲೆಯಲ್ಲಿ ನಾನು ಲತೆಯನ್ನು ನಾನೇ ಕೆತ್ತಬೇಕು, ನಾನೇ ಅರಳಿಸ್ಕೋಬೇಕು, ಅಲ್ಲದೆ ಹೋದ್ರಿಲ್ಲ. ಈಗ ಮೈಸೂರು ಮಲ್ಲಿಗೆ ಅಲ್ಲ, ಈಗ ಅದು ಶಿಲಾಲತೆ. ಆದರೆ ಶಿಲೆಯನ್ನು ಬರೀ ಶಿಲೆ ಅಂತ ಕರೀತಾರೋ, ಈ ಬದುಕು ಅನ್ನೋದು ಯಾರಿಗಯ್ಯ ಬೇಕು ಅಂತ ಹೇಳ್ತಾರೋ KSನ ಅಂದರೆ ಇಲ್ಲ. ಈ ಶಿಲೆ ಹೌದು, ಅದನ್ನು ಲತೆಯಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇದೆಯಲ್ವಾ ಅನ್ನುವ ಒಂದು ಧೀರತೆ ಅಲ್ಲಿ ಕಾಣಿಸುತ್ತೆ ನನಗೆ. ಅದರಿಂದ ವಾಸ್ತವವನ್ನು ನೋಡಿ ನಾವು 2-3 ರೀತಿಯಲ್ಲಿ ಪ್ರತಿಕ್ರಿಯಿಸ್ಬಹುದಲ್ವ. ಒಂದು ಗೋಳಾಡಬಹುದು, ಎಲ್ಲೂ KSನ ಅವರ ಕಾವ್ಯದಲ್ಲಿ ಬದುಕು ಒಂದು ಆರೋಪ ಪಟ್ಟಿ ಅಲ್ಲ. ಹೀಗಿದೆ ಅಪ್ಪ, ಇದೊಂದು ದತ್ತವಾದ ಬದುಕು, ನನಗೆ ಸಿಕ್ಕಿರೋ ಬದುಕಿದು ಮಾರಾಯ. ಇದು ನಾನು ಯಾವುದನ್ನು ಶ್ರೇಷ್ಠ ಕಾವ್ಯದ ಲಕ್ಷಣ ಅಂತ ಹೇಳ್ತಾ ಇದ್ದೀನಲ್ಲ, ಅಂದರೆ ಒಂದು ವಾಸ್ತವವನ್ನು ನನ್ನ ಎದುರಿಗೆ ಇಡ್ತಾನೆ ಈ ಬದುಕನ್ನು ಹಾಗಿದ್ರೆ ಪಕ್ಕಕ್ಕೆ ಸರಿಸ್ಬಿಡೋಣವಾ, ಅಲ್ಲ.
ಇಲ್ಲಿ ಬರುವ ಸಣ್ಣ ಸಣ್ಣ ಸಂತೋಷಗಳೇನಿದ್ದಾವೆ ಆ ಸಂತೋಷಗಳ ಮೂಲಕವೇ ಬದುಕನ್ನು ಕಟ್ಕೊಳ್ಳೋಣ ಅಂತ ಕೇಸ್ನ ಹೇಳ್ತಾರೆ ಅಲ್ವಾ. ಅವರ ಇನ್ನೂ ಅನೇಕ ಕವಿತೆಗಳಿದ್ದಾವಲ್ವ. ಇವಾಗ ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ, ಗಂಟೆ ಎಷ್ಟೆಂದು ಕೇಳಿದರೇನ ಹೇಳಲೆ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಕಾಲವನ್ನು, ಚರಿತ್ರೆಯನ್ನು ಕೇಸ್ನ ಅವರ ಉತ್ತರಾರ್ಧದ ಕಾವ್ಯದಲ್ಲಿ ತುಂಬ ಗಂಭೀರವಾಗಿ, ತುಂಬ ಆಳವಾಗಿ, ತುಂಬ ಉತ್ಕಟವಾಗಿ ಮುಖಾಮುಖಿ ಆಗ್ತಾ ಹೋಗ್ತಾರೆ. ಆ ಶಿಲಾಲತೆ ಕವಿತೆ ಅಥವಾ ಗಡಿಯಾರದಂಗಡಿಯ ಮುಂದೆ ಕವಿತೆ ಏನು ಹೇಳುತ್ತೆ, ಗಡಿಯಾರದಂಗಡಿನಲ್ಲಿ ಎಷ್ಟೊಂದು ಗಡಿಯಾರಗಳಿದ್ದಾವೆ, ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ. ನಾವು ಯಾವಾಗಲೂ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕುದುರೆ ಥರ ಓಡ್ತಾ ಇರ್ತೀವಿ ಜೀವನದಲ್ಲಿ. ಕೊನೆಯಲ್ಲಿ ಆ ಕವಿತೆ ಕೊನೆಯಾಗೋದು ಹೇಗೆ ಅಂತಂದರೆ, ಸಂಜೆಗೊಬ್ಬಳು ಮುದುಕಿ ಇದ್ದ ಕೆಂಡವ ಕೆದಕಿ, ಎತ್ತಿ ಮುಡಿದಳು ಇದ್ದ ಗಂಟು ಜಡೆಗೆ. ಸಂಜೆಗೊಬ್ಬಳು ಮುದುಕಿ ಕೆಂಡನೆಲ್ಲ ಕೆದಕ್ಬಿಟ್ಟು, ಅಂದರೆ ಆ ಸೂರ್ಯಾಸ್ತ ಆಗ್ತಾ ಇರುವ ಚಿತ್ರವನ್ನು ಅವ್ರು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಅಂತಂದರೆ, ಅದು ಕೆಂಡ, ಅದನ್ನು ಆ ಮುದುಕಿ ಎತ್ತಿ ಮುಡಿದಳು ಇದ್ದ ಗಂಟು ಜಡೆಗೆ. ಜೀವನದಲ್ಲಿ ಮುಪ್ಪಿಗೆ ಮತ್ತು ಸಾವಿಗೆ ನಾವು ಒಂದಲ್ಲ ಒಂದು ದಿವಸ ಮುಖಾಮುಖಿ ಆಗಲೇಬೇಕು. ಆದರೆ ಮುಖಾಮುಖಿ ಆಗಬೇಕಾದಾಗ ನನ್ನ ದೃಷ್ಟಿಕೋನ ಯಾವುದಿರಬೇಕು, ನನ್ನ ಧೋರಣೆ ಯಾವುದಿರಬೇಕು ಜೀವನದ ಬಗೆಗೆ. ಗಂಟೆ ಎಷ್ಟೆಂದು ಕೇಳಿದೆ ನೀನು, ಹೇಳಿದ್ದೇನೆ ನಾನು, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಆ ಗಡಿಯಾರದ ಅಂಗಡಿಯಲ್ಲಿ ಒಂದು 11 ಗಂಟೆ ತೋರಿಸುತ್ತೆ, ಒಂದು 10 ತೋರಿಸುತ್ತೆ, ಒಂದು 4 ಗಂಟೆ ನಮಗೆ ಗೊತ್ತಿಲ್ಲ ನನ್ನ ಬದುಕಿನ ಕೊನೆ ಯಾವಾಗ ಬರುತ್ತೆ ಅಂತ. ನನ್ನ ಬದುಕಿನ ಕೊನೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದೇ ಬದುಕಿನ ಸ್ವಾರಸ್ಯವೂ ಹೌದು, ಬದುಕಿನ ಮಿತಿಯೂ ಹೌದು. ಅದರ ಅನಿರೀಕ್ಷಿತತೆಯನ್ನು ಪ್ರತಿ ಗಳಿಗೆನೂ ಆಗ್ತಾನೇ ನಾವು ಈ ಬದುಕನ್ನು ಸ್ವಾಗತಿಸಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಅಪ್ಕೋಬೇಕು ಅನ್ನುವ ನಿಲುವು ಕೇಸ್ನವರಲ್ಲಿದೆ. ಮೊದಲ ಮೈಸೂರು ಮಲ್ಲಿಗೆಯಲ್ಲಿ ಇದ್ದಿದ್ದು ಅದೇ, ಅವರ ಕೊನೆಯ ಸಂಕಲನ ಆ ತನಕವೂ ಅವರ ಪ್ರಯಾಣದಲ್ಲಿ ಕೊನೆಗೂ ಉಳ್ಕೊಂಡಿದ್ದಿದೆ. ನಮ್ಮ ಮುಂದಿನ ಗೀತೆ ನಿನ್ನ ಹೆಸರು. ಇದಕ್ಕೆ ರಾಗ ಸಂಯೋಜನೆ ಮಾಡಿರೋರು ಡಾಕ್ಟರ್ ಸಿ ಅಶ್ವಥ್. ಕೇಳಿ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ. ಸಿರಿಗೆರೆಯ
ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಬಹಳ ಅದ್ಭುತವಾದ ಪ್ರಸ್ತುತಿ ಅಜಯ್. ಥ್ಯಾಂಕ್ ಯು, ತುಂಬ ಸಂತೋಷ, ಥ್ಯಾಂಕ್ ಯು. ಮೇಡಮ್, KS ಅವರ ಕವನದಲ್ಲಿ ಬರುವ ಹೆಣ್ಣಿನ ಚಿತ್ರಣದಲ್ಲಿ ಬಹಳ ಗಾಂಭೀರ್ಯ ಮತ್ತು ಘನತೆ ಇದೆ ಅಂತ ನಿಮ್ಗನ್ಸುತ್ತಾ? ಖಂಡಿತವಾಗಿಯೂ ಹೆಣ್ಣನ್ನು ಅವಳ ಒಳಲೋಕದಲ್ಲಿ ಕಂಡುಕೊಂಡಂಥ ಕೆಲವೇ ಕವಿಗಳಲ್ಲಿ KS ಒಬ್ಬರು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವ ಮೈಸೂರು ಮಲ್ಲಿಗೆ ಬಗ್ಗೆ ನಾವು ಮಾತಾಡ್ತಿದ್ವೋ ಆ ಮೈಸೂರು ಮಲ್ಲಿಗೆಯಲ್ಲಿ ಒಂದು ಕವಿತೆ ಬರುತ್ತೆ ನೋಡಿ, ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ 12 ಕಳೆದರೂ ಮದುವೆ ಇಲ್ಲ. ಹೀಗೆ ಶುರುವಾಗುವ ಇಂಥ ಕವಿತೆಯನ್ನು ಬರೆದಂಥ KS ಅಂದರೆ ಯಾರನ್ನೋ ಪುರೋಹಿತರ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ಅವಳು ಒಪ್ಕೊಳ್ಳಲ್ಲ, ಯಾಕೆಂದರೆ ಅವ್ರ ಮನೇಲಿ ಊಟ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂತ. ಇಲ್ಲಿಂದ ಶುರುವಾದ ಹೆಣ್ಣಿನ ಜೊತೆಗಿನ KS ಅವರ ಪ್ರಯಾಣ, ಮಾತು, ಕತೆ ಇದೆಯಲ್ಲ, ಅದು ಎಲ್ಲಿ ತನಕ ಹೋಗುತ್ತೆ ಅಂತಂದರೆ ಅವರ ಬಹಳ ಶ್ರೇಷ್ಠ ಕವಿತೆಗಳಲ್ಲಿ ಒಂದು ಅಂತ ನಾನು ತಿಳ್ಕೊಂಡಿರುವ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂತ ಒಂದು ಕವಿತೆ ಇದೆ. ಆ ಕವಿತೆಯಲ್ಲಿ ಒಂದು ಗಂಡು ಹೆಣ್ಣಿನ ಸಂಬಂಧ ಯಥಾ ಪ್ರಕಾರ ನಮಗೆಲ್ಲ ಗೊತ್ತಿರುವ ಹಾಗೆ ಆ ಗಂಡು ಇವಳನ್ನು ಮೋಹಿಸಿದ್ದಾನೆ, ಪ್ರೀತಿಸಿದ್ದೀನಿ ಅಂತ ಅವಳಿಗೊಂದು ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಅವನು ಹೊಟ್ಟೋಗಿದ್ದಾನೆ, ಇವಳಿಗೊಂದು ಮಗು ಆಗಿದೆ. ಅವನು ಬೆನ್ನು ತಿರುಗಿಸಿ ಹೋದ ಸಂಬಂಧಕ್ಕೆ, ಆದರೆ ತಾಯಿ ಬೆನ್ನು ತಿರುಗಿಸೋಕ್ಕಾಗಲ್ವಲ್ಲ, ಹೆಣ್ಣು ಬದುಕಿಗೆ ಬೆನ್ನು ತಿರುಗಿಸೋದಕ್ಕಾಗೋದಿಲ್ವಲ್ಲ. ಅದಕ್ಕೆ ಆ ಕವಿತೆಯಲ್ಲಿ ಒಂದು ಮಾತು ಬರುತ್ತೆ, ತಾಯಿ ದೇವರು ಎಂದು ಹಾಡಿದರು, ತಾಯಿಯನ್ನು ದೇವರು ಅಂತ ಕರೀತಾರೆ ಅಂತ ಹೇಳ್ತಾ ಅದೇ ಸ್ಟ್ಯಾನ್ಸದಲ್ಲಿ ಒಂದು ಸಾಲು ಬರುತ್ತೆ, ಆ ತಾಯಿಯ ಸವಿಯನ್ನು ನೀನೂ ಉಂಡಿರುವೆ, ಆ ತಾಯಿಯ ಸವಿ ನಿನಗೂ ಗೊತ್ತಿದೆ, ಆ ವಸುಂಧರೆಯ ಮಗ ನಾನು, ಬೆಳೆದ ಮಗ ಹೊರಲಿ ನೊಗ ಎಂದು ಕಾದಿರುವೆ ನೀನು. ನಿನಗೆ ಇವತ್ತು ನಾನು ಕಂಡಿದ್ದೀನಿ, ನಮ್ಮಮ್ಮ ಕಂಡಿದ್ದಾಳೆ, ಆದರೆ ನಮ್ಮಮ್ಮ ನನ್ನನ್ನು ಹೇಗೆ ಬೆಳೆಸಿದ್ಲು, ಪರ್ವತಾರಣ್ಯಗಳಲ್ಲಿ ಅವಳು ನನ್ನನ್ನು ಹೊತ್ತು ಬೆಳೆಸಿದಾಳೆ, ಅವಳು ಅಗ್ನಿಕುವರಿ ಅನ್ನೋ ಮಾತನ್ನು KS ಬಳಸ್ತಾರೆ. ಅಂದರೆ ಏನೆಂಥ ಸವಾಲುಗಳು ಬಂದಾಗಲೂ ಹೆಣ್ಣು ಬದುಕಿಗೆ ಬೆನ್ನು ತೋರಿಸೋದಿಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗೋದು ಅನ್ನೋದಿದೆಯಲ್ಲ, ಹೆಣ್ಣಿನ ಆತ್ಮಹತ್ಯೆಗಳನ್ನೆಲ್ಲ ಅನೇಕ ಸಂದರ್ಭಗಳಲ್ಲಿ ನಾವು ಕೊಲೆ ಅಂತಲೇ ನೋಡಬೇಕು, ಅವು ಆತ್ಮಹತ್ಯೆಗಳಲ್ಲ. ಏಕೆಂದರೆ ಬದುಕನ್ನು ಕುರಿತ ಹೆಣ್ಣಿನ ಅನಂತವಾದ ಪ್ರೀತಿ ಏನಿದೆ, ಆ ಅನಂತವಾದ ಪ್ರೀತಿ ಅವಳನ್ನು ಆತ್ಮಹತ್ಯೆಗೆ ಪ್ರೇರೇಪಿಸೋದು ತುಂಬ ಅಪರೂಪ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವಳನ್ನು ಅಲ್ಲಿಯವರೆಗೂ ತಳ್ಳಿಬಿಟ್ಟು ಸಿಮೆಣ್ಣೆ ಡಬ್ಬಾನು ಅವಳ ಪಕ್ಕ ಇಟ್ಬಿಟ್ಟು ಆಮೇಲೆ ಅದನ್ನು ಆತ್ಮಹತ್ಯೆ ಅನ್ಬೇಕಾದ್ರೆ ಲೋಕ ಕರಿಬಹುದು ಏನೋ. ಆದರೆ KS ಅವರ ಕಾವ್ಯದಲ್ಲಿ ಉದ್ದಕ್ಕೂ ಕಾಣಿಸ್ಕೊಳ್ತಾ ಹೋಗುವ ಹೆಣ್ಣು, ಶಾನುಭೋಗರ ಮಗಳಿಂದ ಈ ವಸುಂಧರೆಯ ತನಕ ಇದೆಯಲ್ಲ, ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯಿಯ ಕಣ್ಣು. ಜೀವನದಲ್ಲಿ ನಾವು ನಂಬಬಹುದಾದ ಏಕೈಕ ಸಂಬಂಧ ಅಂದರೆ, ಏಕೈಕ ವ್ಯಕ್ತಿತ್ವ ಅಂದರೆ ಹೆಣ್ಣು ಮತ್ತು ತಾಯಿ ಅನ್ನೋದನ್ನು ಹೇಳ್ತಾನೆ. ಕೇವಲ ತಾಯ್ತನದ ಕಾರಣಕ್ಕೆ ಹೆಣ್ಣಿನ ವ್ಯಕ್ತಿತ್ವ ಮುಖ್ಯವೋ ಅಂದರೆ ಅಲ್ಲ. ಅವಳಿಗೆ ತನ್ನ ಬದುಕು, ತನ್ನ ವ್ಯಕ್ತಿತ್ವ, ತನ್ನ ಅಸ್ಮಿತೆ ಎಲ್ಲವೂ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು KS ಅವರ ಮುಂದಿನ ಕವಿತೆಗಳು ಹೇಳ್ತಾ ಹೋದ್ವಲ್ಲ ನಮಗೆ. ಆದ್ದರಿಂದ ಹೆಣ್ಣನ್ನು ಕೇವಲ ಘನತೆಯಿಂದ, ಗೌರವದಿಂದ ನೋಡಿದ್ದಲ್ಲ, ಅವಳಿಗೊಂದು ಪೂಜ್ಯವಾದ ಸ್ಥಾನವನ್ನು ಕೊಡಬೇಕು, ಅದೂ ಅಲ್ಲ. KS ಅವರ ಕಾವ್ಯ ಮಂಡಿಸುವ ಹಕ್ಕೊತ್ತಾಯ ಯಾವುದು ಹೆಣ್ಣಿನ ಬಗೆಗೆ ಅಂತಂದರೆ, ನಿಮ್ಮ ಬೆಂಬಲ, ನಿಮ್ಮ ಔದಾರ್ಯ, ನಿಮ್ಮ ಕರುಣೆ, ಇಷ್ಟರಿಂದ ಅವಳ ಬದುಕೇನು ಬೆಳಗಬೇಕಾಗಿಲ್ಲ. ಅವಳು ತನ್ನ ಬದುಕನ್ನು ಸ್ವಶಕ್ತಿಯಿಂದಲೇ ಕಟ್ಕೊಳ್ಬಲ್ಲಂಥ ಶಕ್ತಿ ಇರುವಂತಹ ಹೆಣ್ಣು ಅನ್ನೋದನ್ನು KS ಗುರುತಿಸ್ತಾರೆ. ಅದರಿಂದ ಕನ್ನಡದಲ್ಲಿರುವ ಕೆಲವೇ ಸ್ತ್ರೀವಾದಿ ಕವಿಗಳೇನಿದ್ದಾರೆ, ಆ ಕೆಲವೇ ಸ್ತ್ರೀವಾದಿ ಕವಿಗಳಲ್ಲಿ KS ಕೂಡ ಒಬ್ಬರು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಹೆಣ್ಣನ್ನು ಅವರು ಗಂಡಿನ ಹಿಂದೆ ಇರುವ, ಪಕ್ಕದಲ್ಲಿ ಹೀಗೆ ನಾಚಿ ಸಂಕೋಚದಿಂದ ನಿಲ್ಲುವ, ತಲೆ ತಗ್ಗಿಸಿ ನೆಲ ನೋಡುವ, ಕಾಲಿನ ಬೆರಳಿನಿಂದ ನೆಲ ಕೆರೆಯುವ ಹೆಣ್ಣಿನ ಚಿತ್ರಣಗಳಲ್ಲ. ನಮಗೆ KS ಕೊಡುವ ಚಿತ್ರ ಎಂಥದ್ದು ಅಂತಂದರೆ ಅಗ್ನಿಕುವರಿಯ ಚಿತ್ರ. ಅಲ್ಲಿ ಆ ಗಂಡು, ಆ ಹುಡುಗ ಹೇಳೋ ಮಾತಿದೆ ನೋಡಿ, ಆ ವಸುಂಧರೆಯ ಮಗ ನಾನು ಅಂತ ಹೇಳ್ತಾನವನು. ಅವನು
ಯಾರು ತನಗೆ ಜನ್ಮ ಕೊಟ್ಟಿದ್ದಾರೋ ಅವನಿಗೆ ಅವನು ಕೊಡ್ತಾ ಇರುವ ಸೂಚನೆ, ಹೇಳ್ತಾ ಇರುವ ವ್ಯಂಗ್ಯದ ಮಾತು ಏನು ಅಂತಂದರೆ, ನೀನು ತಾಯಿಯ ಸವಿಯನ್ನು ಉಂಡು ಬೆಳೆದವನೇ, ಆದರೆ ನಿನಗೆ ಹೆಣ್ಣಿನ ಮಹತ್ವವೇ ಗೊತ್ತಾಗಲಿಲ್ಲ. ಆದರೆ ಆ ವಸುಂಧರೆಯ ಮಗನಾಗಿ ನನಗೆ ಹೆಣ್ಣಿನ ಬೆಲೆ, ತಾಯಿಯ ಬೆಲೆ ಏನು ಅನ್ನೋದು ಗೊತ್ತಿದೆ ಮಾರಯ್ಯ. ಆದ್ದರಿಂದ ಇವತ್ತು ನೀನು ಒಂದು ಸಿಂಹಾಸನದ ಆಸೆ ತೋರಿಸ್ಬಿಟ್ಟು ಮಾತ್ರಕ್ಕೆ ನಾನು ಈ ತಾಯಿ ಇಷ್ಟು ಕಷ್ಟದಲ್ಲಿ ನನ್ನನ್ನು ಬೆಳೆಸಿದ್ಲಲ್ಲ, ಅವಳನ್ನು ಬಿಟ್ಟು ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ನೀನು ತಿಳ್ಕೊಂಡಿದ್ರೆ ಯು ಆರ್ ರಾಂಗ್. ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳೋದಿದೆಯಲ್ಲ, ಆ ಸಾಲು ಅದನ್ನು ಗಂಡು ಹೇಳೋದು ನನಗೆ ಯಾಕೆ ಮುಖ್ಯ ಅಂತಂದರೆ, ಗಂಡಿನಲ್ಲಿ ಹೆಣ್ಣನ್ನು ಕುರಿತ ಬದಲಾಗಬೇಕಾದ ಸಂವೇದನೆ ಯಾವುದು ಅನ್ನೋದನ್ನು ಆ ಸಾಲುಗಳು ಹೇಳ್ತಾ ಇವೆ ಅಲ್ಲಿ ಅಲ್ವಾ. ಆ ಕಾರಣಕ್ಕೆ ನನಗದು ತುಂಬ ಮುಖ್ಯ ಅಂತ ಅನಿಸುತ್ತೆ. ನೀವು ಇದರಲ್ಲಿ ಆರಿಸ್ಕೊಂಡಿರೋಂಥ ಈ ಸಂಚಿಕೆಗಳಲ್ಲಿ ಆರಿಸ್ಕೊಂಡಿರುವ ಒಂದು ಕವಿತೆ ಇದೆ ನೋಡಿ, ಬಹಳ ಜನಪ್ರಿಯವಾದ ಕವಿತೆ, ಅತ್ತಿತ್ತ ನೋಡದಿರು. ಅದು ಏನನ್ನು ಹೇಳ್ತಾ ಇದೆ? ಅದನ್ನು ಸಾಮಾನ್ಯವಾಗಿ ನಾವೇನು ನಿರೀಕ್ಷೆ ಮಾಡ್ತೀವಿ, ಒಬ್ಬ ತಾಯಿ ಬರೀತಾಳೆ, ಒಬ್ಬ ಹೆಣ್ಣು ಬರೀತಾಳೆ ಅಂಥದ್ದನ್ನು ಅಂತ. ಆದರೆ ಒಬ್ಬ ತಾಯಿಯಷ್ಟೇ ಆಪ್ತತೆಯಿಂದ ಅದನ್ನು ಬರೆಯೋದಕ್ಕೆ ಸಾಧ್ಯ ಆಯ್ತಲ್ಲ ಕೇಸ್ನಾಗೆ. ಯಾಕೆ ನಾನು ಅದನ್ನು ಗ್ರೇಟ್ ಪೋಯಮ್ ಅಂತ ಕರಿತೀನಿ ಅಂತಂದರೆ, ತಾಯ್ತನ ಅನ್ನೋದು ಜೈವಿಕವಾದದ್ದು ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಇಟ್ಸ್ ಬಯಾಲಜಿಕಲ್ ಅಂತ, ಅದಲ್ಲ ಅನ್ನೋದನ್ನು KS ಅವರ ಈ ಕವಿತೆಯೂ ಸೇರಿದಾಗ ಅನೇಕ ಕವಿತೆಗಳು ನಮ್ಮ ಎದುರಿಗೆ ಸ್ಥಾಪಿಸ್ತಾ ಹೋಗ್ತವೆ. ತಾಯ್ತನ ಅನ್ನೋದು ಒಂದು ಮನಸ್ಥಿತಿ, ತಾಯ್ತನ ಅನ್ನೋದೊಂದು ಜೀವನ ಕ್ರಮ, ತಾಯ್ತನ ಅನ್ನೋದು ನನ್ನ ಸಂಬಂಧಗಳನ್ನ ಹೇಗೆ ಸಂಭಾಳಿಸ್ತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ ಹೊರತು ತಾಯ್ತನ ಅನ್ನೋದು ಒಂದು ಮಗುವಿಗೆ ಜನ್ಮ ಕೊಟ್ಟ ಮಾತ್ರಕ್ಕೆ ಹೆಣ್ಣಿಗೆ ಮಾತ್ರ ಸೀಮಿತವಾಗುವಂಥ ಸ್ಥಿತಿನೇ ಅಲ್ಲ ಅಂತ. ಅಂದರೆ ತಾಯ್ತನ ಅನ್ನೋದನ್ನು, ಅಂತಃಕರಣವನ್ನು ಯಾವಾಗ ಗಂಡು ಮತ್ತು ಹೆಣ್ಣು ಇಬ್ಬರೂ ಪಡ್ಕೊಳ್ತಾ ಹೋಗ್ತಾರೋ ಆಗಲೇ ನಿಜವಾದ ಒಂದು ಮಾನವೀಯ ಸಮಾಜ ಸೃಷ್ಟಿಯಾಗೋದು. KS ಅವರ ಕವಿತೆ ನಮ್ಗೆ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಗಂಡು ಮತ್ತು ಹೆಣ್ಣು ಇಬ್ಬರನ್ನೂ ಪರಸ್ಪರ ಒಳಗೊಳ್ಬೇಕಾದ ಒಂದು ದಾರಿ ಇದೆಯಲ್ಲ, ಅಂತಃಕರಣದ ದಾರಿ, ಆ ದಾರಿಯಲ್ಲಿ ನಡೆಯೋದನ್ನು KS ಅವರ ಕಾವ್ಯ ನಮಗೆ ಕಲಿಸ್ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದಲೇ KS ಕಾವ್ಯದಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣಿದಾಳಲ್ಲ, ಅವಳು ನಿಜದ ಹೆಣ್ಣು ಅಂತ ನನಗನ್ನಿಸ್ತಾಳೆ. ಮುಂದಿನ ಗೀತೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ಮೈಸೂರು ಅನಂತಸ್ವಾಮಿಯವರ ಅದ್ಭುತವಾದ ಸ್ವರ ಸಂಯೋಜನೆ. ಇದನ್ನು ಹಾಡಲಿಕ್ಕೆ ನಾನು ಸಂಗೀತ ರಾಘವೇಂದ್ರ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಈಗ ಕೇಳೋಣ ಅತ್ತಿತ್ತ ನೋಡದಿರು. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು ಮತ್ತೆ ಹಠ ಹೂಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ಮಲಗು ಚೆಲ್ವಿನ ತೆರೆಯೇ, ಮಲಗು ಉಲ್ಮಿಯ ಸಿರಿಯೇ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ, ಮಲಗು ಮುದ್ದಿನ ಗಿಣಿಯೇ, ಮಲಗು ಮುತ್ತಿನ ಮಣಿಯೇ, ಮಲಗು ಚಂದಿರ ನೂರ ಹೋಗುವೆಯಂತೆ, ಮಲಗು ಚಂದಿರ ನೂರ ಹೋಗುವೆಯಂತೆ, ಮಲಗು ಚಂದಿರ ನೂರ ಹೋಗುವೆಯಂತೆ. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ.
ಸುಮಧುರವಾದ ಪ್ರಸ್ತುತಿ, ಭಾಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ ಸರ್. ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಕಾಲದಲ್ಲಿ ನಾವಿರಲಿಲ್ಲ, ಆದರೆ ಅವ್ರ ಸಾಹಿತ್ಯಗಳನ್ನ ಕೇಳಿ ಅನುಭವಿಸಿ ಹಾಡಿ ಬೆಳೆದವರು. ಇವತ್ತಿನ ಅವರನ್ನು ಒಂದು ಸ್ಮರಿಸ್ಕೊಳ್ತಾ ಇರೋವಂಥ ಸಮಯದಲ್ಲಿ ನನಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತಮಗೆ ಹಾಗೂ ದೂರದರ್ಶನ ವಾಹಿನಿಯವ್ರಿಗೆ ಧನ್ಯವಾದಗಳು ಸರ್. ಈ ಗಂಡು ಹೆಣ್ಣಿನ ಸಂಬಂಧದ ಆಚೆಗೆ ಅನೇಕ ಸಾರ್ವಜನಿಕ ಸಂಬಂಧಗಳ ಬಗ್ಗೆಗೂ ಅವರು ಬರಿತಾ ಹೋಗ್ತಾರೆ. ಅಂದರೆ ತಮ್ಮ ಬದುಕಿನ ರೂಪಿಸಿದಂತಹ ಅನೇಕ ವ್ಯಕ್ತಿತ್ವಗಳು, ಆ ಸಂಬಂಧಗಳು. ಉದಾಹರಣೆಗೆ ಕೆ ಎಸ್ ಅವರ ಕಾವ್ಯದ ಮೇಲೆ ಇದೊಂದು ಪರಿಮಿತಿಯ ಕಾವ್ಯ ಅನ್ನುವ ಆರೋಪಗಳೆಲ್ಲ ಬಂದಾಗ ಇಂಗ್ಲೀಷ್ ಕಾವ್ಯದ ಓದು ತನಗೆ ಬೇಕು ಅಂತ ಕೆ ಎಸ್ನಾಗ ಅನಿಸುತ್ತೆ. ಬೇರೆ ಬೇರೆ ಸಾಹಿತ್ಯ ಪರಂಪರೆಗಳ ಓದು ನನ್ನ ಸಾಹಿತ್ಯಕ್ಕೆ ಒಂದು ಬೆಂಬಲ ಕೊಡುತ್ತೆ ಅಂತ ಅವ್ರಿಗನ್ಸುತ್ತೆ. ಆಗ ವಿ ಸೀತಾರಾಮಯ್ಯನವರು ಕೆ ಎಸ್ನಾಗೆ ಚಾಮರಾಜಪೇಟೆ ಹತ್ತಿರ ಇರುವ ಶಂಕರ ಮಠದಲ್ಲೋ ಇನ್ನೆಲ್ಲೋ ಅಥವಾ ಅವ್ರ ಮನೆಗೆ ಬಂದು ಇವರು ಅವ್ರ ಮನೆಗೆ ಹೋಗೋ ಅಲ್ಲೆಲ್ಲೋ ಒಟ್ಟಿನಲ್ಲಿ ವಾರಕ್ಕೆ 3-4 ದಿನ ಕೆ ಎಸ್ನ ಕೂರಿಸ್ಕೊಂಡವರು ಅತ್ಯುತ್ತಮವಾದ ಇಂಗ್ಲೀಷ್ ಕಾವ್ಯವನ್ನೆಲ್ಲ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಅವರ ಎರಡನೇ ಘಟ್ಟದ ಕಾವ್ಯ ನಾವೇನು ಕರಿತಾ ಇದ್ದೀವಿ, ಆ ಕಾವ್ಯದ ಹಿಂದೆ ಹೀಗೆ ಜಗತ್ತಿನ ಬಹಳ ಶ್ರೀಮಂತವಾದ ಅತ್ಯುತ್ತಮವಾದ ಸಾಹಿತ್ಯದ ಓದನ್ನು ಕೆ ಎಸ್ನ ದಕ್ಕಿಸ್ಕೊಂಡಿದ್ದೂ ಇದೆ. ಹಾಗೆ ಅಂಥದ್ದೊಂದು ಕಾವ್ಯ ಪರಂಪರೆಯನ್ನು ತನಗೆ ದಕ್ಕಿಸಿಕೊಟ್ಟವ್ರ ಬಗೆಗೆ ಅಪಾರವಾದ ಕೃತಜ್ಞತೆಯಿಂದಲೂ ಕೆ ಎಸ್ನ ಬರಿತಾ ಹೋಗ್ತಾರೆ. ಏನೋದು ಬಿ ಎಂ ಶ್ರೀ ಇರ್ಬೋದು, ಮಾಸ್ತಿ ಇರ್ಬೋದು, ತೀನಂ ಶ್ರೀ, ವಿ ಸಿ ಅವ್ರ ಮೇಲೆ ಕೂಡ ಅವರು ಹಾಗೊಂದು ಕವಿತೆಯನ್ನು ಬರೆದಿದ್ದಾರೆ. ಇದುವರೆಗೂ ನಮಗೂ ಬಹಳ ವಿಷಯಗಳನ್ನು ಹೇಳಿದ್ರಿ ಮೇಡಮ್ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಬಗ್ಗೆ. ನಿಮಗೆ ಅತ್ಯಂತ ಧನ್ಯವಾದಗಳು. ನಾವು ಬಹಳ ತಿಳ್ಕೊಂಡ್ವಿ. ನನ್ನ ಪ್ರೀತಿಯ ಕವಿಯ ಬಗೆಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಮುಂದಿನ ಗೀತೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ. ಈ ಹಾಡು ಕರ್ನಾಟಕದ ಎವರ್ಗ್ರೀನ್ ಭಾವಗೀತೆ ಅಂತ ಹೇಳಿದರೆ ತಪ್ಪಾಗಲಾರದು. ಹೆಂಡತಿ ಮನೆಯಲ್ಲಿದ್ದರೆ ಎಷ್ಟು ಕಳಕಳಿಯಾಗಿರುತ್ತೆ ಅಂತ ಕವಿ ಬಹಳ ನ್ಯಾಚುರಲ್ ಆಗಿ ಬರೆದಿರುವಂಥ ಒಂದು ಕವಿತೆ ಇದು. ಕೇಳಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ. ಹಾಡುತ್ತಿರುವವರು ಅಜಯ್ ವಾರಿಯರ್. ಇದಕ್ಕೆ ಸ್ವರ ಸಂಯೋಜನೆ ಶ್ರೀ ಮೈಸೂರು ಅನಂತಸ್ವಾಮಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗೆ
ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು 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 ಹೆಂಡತಿಯೊಬ್ಬಳು. ಏನು ಚೆನ್ನಾಗಿ ಹಾಡಿದ್ರಿ ಅಜಯ್ ಅವರೇ. ಥ್ಯಾಂಕ್ ಯು. ಸಂಗೀತ ಅವ್ರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಂಗೀತ ಅವರೇ, ಅಜಯ್ ಅವರೇ, ಇಂದಿನ ಸಂಚಿಕೆಯಲ್ಲಿ ಕೆಲವು ಸುಂದರವಾದ ಕವನಗಳನ್ನು ಪ್ರಸ್ತುತಪಡಿಸಿದ್ದೀರಿ. ಹಾಗೆಯೇ ಬೇರೆ ಬೇರೆ ಮಜಲುಗಳಿತ್ತು. ನಾಡಗೀತೆ ಒಂದಿತ್ತು, ಪ್ರಕೃತಿ ಗೀತೆ ಒಂದಿತ್ತು, ಜೋಗುಳ ಗೀತೆ, ಹೆಂಡತಿಯ ಮೇಲಿನ ಗೀತೆ, ಎಲ್ಲ ಜಾನರ್ಸ್ ಇತ್ತು. ಸುಂದರಮಯವಾಗಿ ಮೂಡಿ ಬಂದಂಥ ಈ ಒಂದು ಸಂಚಿಕೆ ನಮಗೆ ತುಂಬ ಮುದವನ್ನು ನೀಡಿದೆ ಕೂಡ. ತಾವು ಇಲ್ಲಿ ಬಂದು ಈ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ತುಂಬ ಸಂತೋಷ. ನನಗೂ ಅಷ್ಟೇ. ಇತ್ತೀಚೆಗೆ ಆ ಭಾವಗೀತೆ ಈ ಒಂದು ಕಾನ್ಸೆಪ್ಟ್ ತುಂಬಾ ಡೌನ್ ಆಗ್ತಾ ಇತ್ತು ನಮ್ಮ ಲೆಜೆಂಡ್ಸ್ ಎಲ್ಲ ಹೋದ್ಮೇಲೆ. ಬಟ್ ದೆನ್ ದಿಸ್ ಅ ಗ್ರೇಟ್ ಇನಿಷಿಯೇಟಿವ್ ಆಫ್ ಕೋರ್ಸ್ ದರ್ಶನ್ ಆ್ಯಂಡ್ ಯು ಆಲ್ ದ ಹೋಲ್ ಟೀಮ್ ಆಗಲಿ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಆ್ಯಂಡ್ ಟು ಬ್ರಿಂಗ್ ಬ್ಯಾಕ್ ಆ ಒಂದು ಸೊಗಡನ್ನು ವಾಪಸ್ ತರೋಕ್ಕೆ ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀರಾ. ಐ ರಿಯಲಿ ವಾಂಟ್ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್, ಬೋತ್ ಆಫ್ ಯು ಆ್ಯಂಡ್ ದ ಹೋಲ್ ಟೀಮ್. ಧನ್ಯವಾದ. ಥ್ಯಾಂಕ್ ಯು. ಇಲ್ಲಿ ಕರೆಸಿದ್ದಕ್ಕೆ ತುಂಬ ತುಂಬ ಸಂತೋಷ. ಥ್ಯಾಂಕ್ ಯು. ಹಾಗೆಯೇ ನಮ್ಮೊಂದಿಗೆ KS ನರಸಿಂಹಸ್ವಾಮಿಯವರ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಡಾಕ್ಟರ್ MS ಆಶಾದೇವಿ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ವಾದ್ಯ ವೃಂದದವರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ. ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ. ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ